implement and notify the legal metrology Indian standard time rules, and that is going to be mandatory. We had a roundtable conference with all stakeholders, from railways to telecom service providers, many representatives, bankers, financial institutions, SEBI, NSE, many such people had participated, and especially NPL and ISRO, in coordination with the Ministry of Consumer Affairs, since legal metrology comes under us, they have done an extremely good job. Very shortly, Indian Standard Time will be a reality in India. We will have our own time. भारत का समय आया है और भारत का समय शुरू होगा. My achievements, like I went to Khelo India, Asmita Khelo India, and have secured silver medal in Tamil Nadu, Tirchi. I have 30 plus gold medals and 25 plus silver medals and bronze medal 10 plus. The awareness nowadays, it is increased as to my information. ಡೈಲಿ ಬೆಳಿಗ್ಗೆ ನಾವು ಪ್ರಾಣಾಯಾಮವನ್ನು ಮಾಡಿದರೆ ನಮ್ಮ ಧ್ಯಾನ, ಮೆಮೊರಿ ಪವರ್ಸ್ ಇಂಪ್ರೂವ್ ಆಗಿ, ಮತ್ತು ಈಗದ ಅಂದರೆ ಜನ್ರೇಷನ್ ನೋಡಿದರೆ ಅವ್ರಿಗೆ ಸ್ಟ್ರೆಸ್ ಇರಬಹುದು, ಅದನ್ನು ಜಸ್ಟ್ ಕಾಮನ್ ಥಿಂಗ್ಸ್. ಸೊ ಈ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಿ, ಯೋಗವನ್ನು ಪ್ರಾಕ್ಟೀಸ್ ಮಾಡಿದ್ರೆ ಈ ಸ್ಟ್ರೆಸ್ ರಿಲೀಫಿಂಗ್ ಆಗುತ್ತೆ. ಯೋಗ ಎಷ್ಟು ಮುಂದುವರಿತಾ ಇದೆ, ಯೋಗದಿಂದ ಎಷ್ಟೆಲ್ಲ ಉಪಯುಕ್ತ ಆಗ್ತಾ ಇದೆ ನಮ್ಮ ಬಾಡಿಗೆ. ಅಂದರೆ ಯೋಗ ಅಂದರೆ ಬರೀ ಆಸನವಲ್ಲ, ಅದೊಂದು ಮನಃಶುದ್ಧಿ ಕಾರ್ಯ ಅಂತ. ಲೈಕ್ ನಾವು ನಮ್ಮ ಮನಃಶುದ್ಧಿ, ಲೈಕ್ ಯೋಗ ಅಂದರೆ ಯೋಗ ಮಾತ್ರ ಅಲ್ಲದೆ ಪ್ರಾಣಾಯಾಮ, ಆಸನ ಮತ್ತು ಧ್ಯಾನ, ಲೈಕ್ ಮುದ್ರಾ, ಆ ಥರ ಎಲ್ಲ ಅದು ಯೋಗದಲ್ಲೇ ಒಳಗೊಂಡಿರುತ್ತದೆ. ಅಷ್ಟೇ ಅಲ್ಲದೆ ಯೋಗದಿಂದ ನಮ್ಮ ದೇಹಕ್ಕೆ ಮಾತ್ರ ಅಲ್ಲದೆ ಮನಸ್ಸಿಗೂ ತುಂಬ ಉಪಯುಕ್ತ ಆಗುತ್ತೆ. ಕೂರ್ಮಾಸನದಲ್ಲಿ 1 hour ರೆಕಾರ್ಡ್ ಮಾಡಿದ್ದೇನೆ. ಈಗ 11 ವರ್ಷ ಆಗಿದೆ ಇಂಟರ್ನ್ಯಾಷನಲ್ ಯೋಗ ಡೇ ಸ್ಟಾರ್ಟ್ ಮಾಡಿ. ಆ ದಿನ ವಿಶ್ವದಲ್ಲಿ ಎಲ್ಲರೂ ಯೋಗ ಮಾಡ್ತಾರೆ. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ತುಂಬ ಖುಷಿ ಆಗ್ತಿದೆ. ಮಕ್ಕಳಲ್ಲಿಯೂ ಕೂಡ ತುಂಬ ಒಂದು ವಿದ್ಯಾರ್ಥಿಗಳಿಗೆ ಕಲಿಯುವ ರೀತಿಯಲ್ಲಿ ಮುಂದೆ ಬರ್ಬೋದು. ಸ್ಮರಣ ಶಕ್ತಿ, ಗ್ರಹಣ ಶಕ್ತಿ, ಇದೆಲ್ಲ ಶಕ್ತಿಯನ್ನು ವಿದ್ಯಾರ್ಥಿಗಳಿಗೆ ಕೊಡ್ಬೋದು.
ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಾವು ಬಹಳ ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಒಂದು ಭೂಮಿ ಮತ್ತು ಒಂದು ಆರೋಗ್ಯಕ್ಕಾಗಿ ಯೋಗ ಅಂತ ಹೇಳುವಂತಹ ಧ್ಯೇಯವಾಕ್ಯದೊಂದಿಗೆ ಈ ವರ್ಷ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಯೋಗ ಆ್ಯಪ್ ಅಂದರೆ ವೈಬ್ರೇಕ್ ಅನ್ನುವಂಥ ಒಂದು ಆ್ಯಪನ್ನು ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದು ಅಭಿವೃದ್ಧಿಪಡಿಸಿ ಪ್ರಚಾರಪಡಿಸ್ತಾ ಇದ್ದಾರೆ. ಹೆಚ್ಚಿನವರಿಗೆ ಯೋಗವನ್ನು ಮಾಡಲಿಕ್ಕೆ ಉತ್ತೇಜನ ಕೊಡಬೇಕು ಅನ್ನುವಂಥದ್ದು. ಈ ಡಿಸ್ಟ್ರೆಸ್, ರೀಫ್ರೆಶ್, ರೀಫೋಕಸ್ ಅವರ ಬ್ಯುಸಿ ವರ್ಕಿಂಗ್ ಅವರಲ್ಲೇ ಮಾಡಲಿಕ್ಕಿರುವಂಥ ಒಂದು 5 ನಿಮಿಷದ ಯೋಗನ ನಮ್ಮ ಮಿನಿಸ್ಟರ್ ಆಫ್ ಆಯುಷ್ ಅವರು ಇಂಕ್ಲೂಡ್ ಮಾಡಿದ್ದಾರೆ. ಹಾಗಾಗಿ ಇದರ ಬಗ್ಗೆ ನಾವು ಹೆಚ್ಚು ಪ್ರಚಾರ ಮಾಡ್ತೇವೆ, ಹೆಚ್ಚಿನ ಜನರಿಗೆ ತಲುಪಿಸ್ತಾ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ. ಒಟ್ಟಾರೆ ಯೋಗಾಭ್ಯಾಸ ಮಾಡುವುದರಿಂದ ಜೀವನೋತ್ಸಾಹ ಹೆಚ್ಚಾಗಲಿದೆ, ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಲು ಸಹಕಾರಿಯಾಗಲಿದೆ. ಯಾಂತ್ರಿಕ ಬದುಕಿನಲ್ಲಿ ಪ್ರತಿಯೊಬ್ಬರೂ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದು, ಇದರಿಂದ ಹೊರಬರಲು ಯೋಗಾಭ್ಯಾಸ ನೆರವಾಗಲಿದೆ ಎಂಬುದಂತೂ 100ಕ್ಕೆ 100ರಷ್ಟು ಸತ್ಯ.